ನೀವು ಡಿಪ್ರೆಷನ್, ಆಂಗ್ಸೈಟಿ ಅನುಭವಿಸ್ತಿದ್ದೀರಾ? ಎಲ್ಲ ಸರಿ ಇದ್ರೂ ಏನೋ ಸರಿಯಾಗಿಲ್ಲ ಅನ್ನೋ ಭಾವ ಕಾಡ್ತಿದ್ಯಾ? ಮನಸ್ಸು ಖಾಲಿ ಖಾಲಿ ಅನಿಸ್ತಿದ್ಯಾ? ಎಲ್ಲರಿಗೂ ಈ ರೀತಿಯ ಭಾವಗಳು ಕಾಡ್ತಿರ್ತವೆ. ಆದರೆ ಅದರಿಂದ ಆಚೆ ಬರೋದು ಹೇಗೆ ಅಂತ ಹುಡುಕ್ತಿದ್ದಾಗ ಸಿಕ್ಕಿದ ಫಲಿತಾಂಶ ಈ ಪುಸ್ತಕ. ಮಾನಸಿಕ ಸಮಸ್ಯೆಗಳಿಗೆ ಮನಸ್ಸು ಇಲ್ಲದ ಮಾರ್ಗ. ಮೈಸೂರಿನ ಯಶಸ್ವಿ ವೈದ್ಯರಾದ ಡಾಕ್ಟರ್ ಮೀನಗುಂಡಿ ಸುಬ್ರಹ್ಮಣ್ಯಂ ಅವರು ಬರೆದಿರೋದು. 1988ರಲ್ಲಿ ಇದರ ಮೊದಲ ಮುದ್ರಣ ಆಗಿದ್ದು 1992-93ನೇ ಸಾಲಿನ ವರ್ಧಮಾನ ಉದಯೋನ್ಮುಖ ಸಾಹಿತ್ಯ ಪ್ರಶಸ್ತಿಯನ್ನ ಪಡೆದ ಕೃತಿ. ಇದರಲ್ಲಿ ವೈಯಕ್ತಿಕ ಥೆರಪಿಗಳು ಮತ್ತು ಥೆರಪಿ ಗ್ರೂಪ್ಗಳು ಹೇಗಿರುತ್ತೆ, ಅದನ್ನ ಯಾವ ರೀತಿ ನಡೆಸ್ತಾರೆ ಅನ್ನೋದು ಗೊತ್ತಾಗುತ್ತೆ. ಇದರಿಂದ ನಮಗೆ ಏನೆಲ್ಲ ಅನುಕೂಲಗಳಾಗುತ್ತೆ ಅನ್ನೋದ್ರ ಬಗ್ಗೆ ಇದೆ. ಈ ಲೇಖಕರು ಡಾಕ್ಟರ್ ಆಗಿದ್ರು ಸಹ ಶೀಘ್ರ ಕೋಪ ಮತ್ತೆ ಖಿನ್ನತೆಯಿಂದ ಬಳಲ್ತಿದ್ರು. ಬದುಕಿನ ಬಗ್ಗೆ ಪ್ರೀತಿ ಕಳ್ಕೊಂಡಿದ್ರು. ಇದಕ್ಕೆ ಪರಿಹಾರ ಆಗಿ ಅನೇಕ ಸೈಕಿಯಾಟ್ರಿಸ್ಟ್, ಸೈಕಾಲಜಿಸ್ಟ್ ಭೇಟಿ ಮಾಡಿದ್ರು ಕೂಡ ಅವರ ಸಮಸ್ಯೆಗೆ ಪರಿಹಾರ ಸಿಕ್ಕಲಿಲ್ಲ. ಹೀಗೆ ಇದರ ಹುಡುಕಾಟದ ಕೊನೆಗೆ ಸಿಕ್ಕಿದ್ದು ಟಿಎ ಸೈಕಾಲಜಿ, ಅಂದ್ರೆ ಟ್ರಾನ್ಸಾಕ್ಷನಲ್ ಅನಾಲಿಸಿಸ್ ಮೂಲಕ. ಸುಮ್ಮನೆ ನಮ್ಗುಂಟಾಗೋ ಭಾವಗಳ ಅರ್ಥ ಏನು, ಯಾಕೆ ನಮ್ಗಿಲ್ಲ ಈಗಾಗ್ತಿದೆ ಅನ್ನೋ ಪ್ರಶ್ನೆಗೆ ಉತ್ತರ ಈ ಪುಸ್ತಕ ಓದೋದ್ರಿಂದ ಸಿಗುತ್ತೆ. ಏನು ಈ ಟಿಎ ಸೈಕಾಲಜಿ ಅಂದ್ರೆ? ಇದು ಮಾನವನ ನಡವಳಿಕೆ, ವ್ಯಕ್ತಿತ್ವ ಮತ್ತು ಸಾಮಾಜಿಕ ಸಂವಹನಗಳನ್ನ ವಿಶ್ಲೇಷಿಸುವ ಒಂದು ಮನೋವೈಜ್ಞಾನಿಕ ಸಿದ್ಧಾಂತ. ಇದು ವ್ಯಕ್ತಿಗಳು ಪರಸ್ಪರ ಹೇಗೆ ಸಂವಹನ ನಡೆಸ್ತಾರೆ, ಅವರ ಸಂಬಂಧಗಳನ್ನ ಹೇಗೆ ರೂಪಿಸ್ಕೋತಾರೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಕೆ ಸಹಾಯ ಮಾಡುತ್ತೆ. ಒಬ್ಬ ವ್ಯಕ್ತಿಯ ಮನಸ್ಥಿತಿಯನ್ನ ಟ್ರಾನ್ಸಾಕ್ಷನಲ್ ಅನಾಲಿಸಿಸ್ ಅಲ್ಲಿ 3 ಮುಖ್ಯ ಈಗೋ ಸ್ಟೇಟ್ ಗಳನ್ನಾಗಿ ವಿಭಾಗ ಮಾಡಿ ನೋಡ್ತಾರೆ. ಮೊದಲನೇದು ಪೇರೆಂಟ್ ಈಗೋ ಸ್ಟೇಟ್. ಈ ಹಂತದಲ್ಲಿ ವ್ಯಕ್ತಿಗಳ ನಿಯಮ, ಮೌಲ್ಯಗಳು ಮತ್ತು ಅದರ ಪಾಲನೆಯನ್ನ ಪ್ರತಿನಿಧಿಸ್ತಾರೆ. ಎರಡನೆಯದು ಅಡಲ್ಟ್ ಈಗೋ ಸ್ಟೇಟ್. ತಾರ್ಕಿಕ, ವಾಸ್ತವಿಕ ಮತ್ತು ಪ್ರಸ್ತುತ ಪರಿಸ್ಥಿತಿಗಳ ಆಧಾರದ ಮೇಲೆ ಇದನ್ನ ವಿಶ್ಲೇಷಣೆ ಮಾಡ್ತಾರೆ. ಇನ್ನು ನಂಬರ್ 3 ಚೈಲ್ಡ್ ಈಗೋ ಸ್ಟೇಟ್. ಇದರಲ್ಲಿ ಭಾವನೆಗಳು, ಸಹಜ ಪ್ರವೃತ್ತಿ ಮತ್ತು ಬಾಲ್ಯದ ವರ್ತನೆಗಳು ಬರುತ್ತೆ. ಈ 3 ಈಗೋ ಸ್ಟೇಟ್ಗಳಿಂದಾಗಿ ವ್ಯಕ್ತಿಗಳ ನಡುವೆ ಸಂಘರ್ಷಗಳನ್ನ ಕಡಿಮೆ ಮಾಡೋದಕ್ಕೆ, ಸಂವಹನವನ್ನ ಸುಧಾರಿಸೋಕೆ ಮತ್ತು ವೈಯಕ್ತಿಕ ಬೆಳವಣಿಗೆಗೆ ಸಹಾಯ ಆಗುತ್ತೆ. ಈ 3 ಈಗೋ ಸ್ಟೇಟ್ಗಳಿಂದ ವ್ಯಕ್ತಿಗಳ ನಡುವಿನ ಸಂಘರ್ಷಗಳನ್ನ ಕಡಿಮೆ ಮಾಡೋದಕ್ಕೆ, ಸಂವಹನವನ್ನ ಸುಧಾರಿಸೋಕೆ ಮತ್ತು ವೈಯಕ್ತಿಕ ಬೆಳವಣಿಗೆ ಸಹಾಯ ಆಗುತ್ತೆ. ಸಂಕ್ಷಿಪ್ತವಾಗಿ ಹೇಳೋದಾದ್ರೆ ಟಿಎ ಅನ್ನೋದು ಒಬ್ಬ ವ್ಯಕ್ತಿಯ ವರ್ತನೆಗಳ ಸಂವಹನ ಮತ್ತು ವ್ಯಕ್ತಿತ್ವವನ್ನ ಅರ್ಥ ಮಾಡ್ಕೊಳ್ಳೋ ಒಂದು ಸರಳ ಮನೋವಿಜ್ಞಾನ ಅಥವಾ ಮನೋವಿಶ್ಲೇಷಣಾತ್ಮಕ ಚಿಕಿತ್ಸೆ. ವೈದ್ಯರಾಗಿಯೂ ಸಹ ಮನೋತೃಪ್ತಿ ಹೊಂದಿರದ ಈ ಲೇಖಕರು ಟಿಎ ಇಂದಾಗಿ ಮನಸ್ಸುಗಳ ನಿಷ್ಕಲ್ಮಶ ಪ್ರೀತಿಯನ್ನ ಪಡ್ಕೋತಾರೆ. ಒಂದೊಂದ್ಸರಿ ಕಾಯಿಲೆಗಳನ್ನ ವಾಸಿ ಮಾಡಿದ ಡಾಕ್ಟರ್ಗೆ ರೋಗಿಗಳು ಕೃತಜ್ಞತೆಯನ್ನ ವ್ಯಕ್ತಪಡಿಸ್ತಾರೆ. ಒಂದೊಂದ್ಸರಿ ಅದು ಮೇರೆ ಮೀರಿ ಕಾಲಿಗೂ ಬೀಳ್ತಾರೆ. ಆದ್ರೆ ಈ ಪ್ರಕ್ರಿಯೆಯಲ್ಲಿ ಥೆರಪಿ ಮುಗಿದಾಗ ಥ್ಯಾಂಕ್ಸ್ ಹೇಳಲ್ಲ, ಐ ಆಮ್ ಸೋ ಹ್ಯಾಪಿ ಬೀಯಿಂಗ್ ವಿತ್ ಯು ಅಂತಾರೆ, ಹಗ್ ಮಾಡ್ಕೋತಾರೆ. ಆ ಕ್ಷಣದಲ್ಲಿ ಸಾಮಾಜಿಕ ಸ್ಥಾನಮಾನ, ಗಂಡು ಹೆಣ್ಣು, ವಯಸ್ಸು ಈ ಎಲ್ಲ ಭೇದ ಮೀರಿ ನಾವಿಬ್ಬರು ಕೇವಲ ಮನುಷ್ಯರು ಮತ್ತು ಪರಸ್ಪರರಿಗೆ ಹಾಗೂ ಈ ಜಗತ್ತಿಗೆ ಬೇಕಾದವರು ಅನ್ನೋ ಅನುಭವವನ್ನ ಒಬ್ರಿಗೊಬ್ರು ಹಂಚ್ಕೋತಾರೆ. 15 ವರ್ಷಗಳ ಹಿಂದೆ ಕಾಲೇಜು ವಿದ್ಯಾರ್ಥಿಗಳಿಗೆ ಅಂತ ಒಂದು ಕೌನ್ಸೆಲಿಂಗ್ ಅನ್ನ ಆಯೋಜನೆ ಮಾಡಿದ್ರು. ಅದರಲ್ಲಿ ಸ್ಟ್ರೆಸ್ ಮತ್ತು ವೀಕ್ ಮೆಮೊರೀಸ್ಗಳನ್ನು ಹೇಗೆ ನಿರ್ವಹಣೆ ಮಾಡೋದು ಅಂತ ಲೇಖಕರಾದ ಸುಬ್ರಹ್ಮಣ್ಯ ಅವರ ಶಿಷ್ಯರಾದ ಗಂಗಾಧರ್ ಬೆಳ್ಳಾರೆ ಅವರನ್ನು ಗ್ರೂಪ್ ಕೌನ್ಸೆಲಿಂಗ್ಗೆ ಕರೆದಿದ್ರು. ಆ ಸಹಯೋಗದಲ್ಲಿ ಒಮ್ಮೆ ಕುತೂಹಲಕ್ಕೆ ನಾನು ಕೌನ್ಸೆಲಿಂಗ್ ಅಟೆಂಡ್ ಮಾಡಿದ್ದೆ. ಅದೊಂದು ನಿಜಕ್ಕೂ ಅದ್ಭುತ ಅನುಭವ. ನಿಮಗೂ ಮನಃಶಾಸ್ತ್ರದಲ್ಲಿ ಆಸಕ್ತಿ ಇದ್ದರೆ ಇದೊಂದು ವಿಶೇಷವಾದ ಪುಸ್ತಕ. ಖಂಡಿತ ಈ ಬುಕ್ ನಿಮ್ಗೆ ಇಷ್ಟ ಆಗುತ್ತೆ. ಹೀಗೆ ಪುಸ್ತಕಗಳ ಅರಿವಿನ ಮಾಹಿತಿಗೆ ನಮ್ಮ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಜೊತೆ ನೀವಿರೋದು ತುಂಬ ಮುಖ್ಯ. ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್.